ಗಡಿಭಾಗದ ಗಳತ್ಕ ಗ್ರಾಮದಲ್ಲಿ 4ನೆಯ ಕನ್ನಡ ಸಾಹಿತ್ಯವು ಕನ್ನಡಾಂಬೆಯ ಭಾವಚಿತ್ರ ಹಾಗೂ ಖ್ಯಾತ ಅನುವಾದಕರಾದ ಚಂದ್ರಕಾಂತ್ ಪೋಕಳೆ ಅವರ ಭಾವಚಿತ್ರದ ಮೆರವಣಿಗೆಯೊಂದಿಗೆ ಅದ್ದೂರಿಯಿಂದ ಜರುಗಿತು. ಪ್ರಾದೇಶಿಕ ಅಸಮಾನತೆ ಹೋಗಲಾಡಿಸಿ ಅಖಂಡ ಕರ್ನಾಟಕಕ್ಕೆ ಒತ್ತು ನೀಡುವ ಮೂಲಕ ಗಡಿಭಾಗದಲ್ಲಿ ಕನ್ನಡವನ್ನು ಗಟ್ಟಿಗೊಳಿಸುವ ಕೆಲಸವನ್ನು ಸರ್ಕಾರ ಮಾಡಬೇಕೆಂದು ಜಾಜಿ ಮಲ್ಲಿಗೆ ಕವಿ ಸತ್ಯಾನಂದ ಪಾತ್ರೋಟ್ ಹೇಳಿದರು. ರವಿವಾರ ತಾಲೂಕಿನ ಗಳತ್ಕ ಗ್ರಾಮದಲ್ಲಿ ಚಿಕ್ಕೋಡಿ ತಾಲೂಕಾ 4ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಭಾಷೆ ಬದುಕು ಬೇರೆಯಾಗುವುದಿಲ್ಲ. ಭಾಷೆ ಮತ್ತು ಬದುಕು ಏಕೀಕೃತಗೊಳ್ಳಬೇಕು. ಭಾಷೆಯೊಂದಿಗೆ ವಿಕಾಸಗೊಳ್ಳುತ್ತಾ ಹೋದರೆ ಬದುಕು ಹಸನಾಗುತ್ತದೆ ಎಂದರು. ಗಡಿಭಾಗದಲ್ಲಿ ಕನ್ನಡ ಘೋಷವಾಕ್ಯವಾಗದೆ ಕನ್ನಡ ಬದುಕಿನ ಸಂಕೇತವಾಗಬೇಕು. ಆ ದಿಸೆಯಲ್ಲಿ ಭಾಷೆ, ನೆಲ, ಜಲ ಒಂದಾಗಬೇಕೆಂದು ಕನ್ನಡ ಕಟ್ಟಿರುವ ಅನೇಕ ಮಹನೀಯರ ಮಹದಾಸೆಯಾಗಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಪ್ರತಿಯೊಂದು ಹಕ್ಕು ನೀಡಿದೆ. ಅದನ್ನು ಪ್ರಶ್ನೆ ಮಾಡುವ ಹಕ್ಕು ಯಾರಿಗೂ ಇಲ್ಲ. ಆದರೆ ಭಾಷೆ, ಸಂಸ್ಕೃತಿಯ ವಿಚಾರದಲ್ಲಿ ತನ್ನ ಭಾಷೆ, ನೆಲದ ಬಗ್ಗೆ ಅಭಿಮಾನ ಹೊಂದಿರಬೇಕೆಂದರು. ನಿಮ್ಮ ಕಣ್ಣತನದು ಕಿವಿಯಿಂದ ಕೇಳಿದಿರಿ, ಅದಕ್ಕೆ ಸಂತೋಷ ಕೊಟ್ಟಿರಿ, ಬಾಯಿಂದ ಹೊಗಳಿದಿರಿ, ಅದರ ಬಗ್ಗೆ ನಮಗ ಸಂತೋಷ ಆಯ್ತು. ಆದ್ರೆ ಮುಟ್ಟಲಿಕ್ಕೆ, ನಮ್ಮನ್ನು ಮದುವೆ ಆಗಲಿಕ್ಕೆ ಒಲ್ಲೆ ಅಂತೀರಲ್ಲ, ಅಧಿಕ ಮತ್ತು ಅಧಮದಲ್ಲಿ ತಾರತಮ್ಯವನ್ನ ಎನಿಸ್ತಕ್ಕಂಥ ಈ ದೇಶದ ವಾತಾವರಣವನ್ನ ಆವತ್ತು ಸತ್ಯ ಹರಿಶ್ಚಂದ್ರ ಕಾವ್ಯದಲ್ಲಿ ರಾಘವಾಂಕ ಕುಟಿಕೆ ಆಡ್ತಾ ಇದ್ದಾರೆ. ಅದನ್ನೇ ಮುಂದೊಂದು ದಿನ ಸತ್ಯ ಹರಿಶ್ಚಂದ್ರನನ್ನ ಸುಡುಗಾಡಿಗೆ, ಸ್ಮಶಾನಕ್ಕೆ ಕಳಿಸಿ ಅಲ್ಲಿ ಬಾಹುಬಲಿಯ ಕಾಲನ್ನ ಒತ್ತುವ ಹಾಗೆ ಮಾಡ್ತಾ ಇದ್ದಾನೆ. ಇಂಥ ಸತ್ಯ ಹರಿಶ್ಚಂದ್ರ ಕಾವ್ಯವನ್ನ ಬರೆದಂತ ರಾಘವಾಂಕನ ಮೂಲ ಆಶಯಗಳು ನಮ್ಮ ಕವಿಗಳನ್ನ ಕಾಡಬೇಕು. ಹೀಗಾಗಿ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಇವರ ನಾಡಿನಲ್ಲಿ ಇವತ್ತು ಜಾತಿ ವಿತ್ತಂಡವಾದ ಮಾಡ್ತಾ ಇದೆ. ಹೀಗಾಗಿ ಈ ಜಾತಿವಾದಿಗಳು ಮತ್ತು ಕೋಮುವಾದಿಗಳು ನಮ್ಮ ದೇಶಕ್ಕೆ ಇಬ್ಬರೂ ಅಪಾಯಕಾರಿಗಳು. ಹಾಗಾದ್ರೆ ಅವ್ರು ಮಾಡೋದೆಲ್ಲ ಎದಕ್ಕೆ ನಿಮ್ಗೆ ಗೊತ್ತಿದೆ. ಅವರಿಬ್ಬರು ಮಾಡೋದು ಅದಕ್ಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಇಬ್ಬರು ಮಾಡುವ ಕೆಲಸದಿಂದ ನಾವು ಅಂತರ ಕಾಪಾಡಿಕೊಳ್ಬೇಕು. ಲೇಖಕರಾದವರು ಅಂತರ ಕಾಪಾಡಿಕೊಳ್ಬೇಕು. ಆದರೆ ಲೇಖಕರ ಅಂತ ಅಂತರ ಕಾಪಾಡಿಕೊಳ್ಬೇಕಾದಂತ ನಮ್ಮ ಲೇಖಕರು ಅಥವಾ ಜಾತೀಯತೆ ಬಗ್ಗೆ, ಕೋಮುವಾದದ ಬಗ್ಗೆ ಮಾತಾಡ್ತಕ್ಕಂಥ ನಮ್ಮ ಎಲ್ಲರೂ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಬಗ್ಗೆ ಮಾತಾಡ್ಲಿಕ್ಕೆ ಏನು ನೈತಿಕತೆ ಇದೆ? ಇದು ನನ್ನ ಪ್ರಶ್ನೆ ಇದೆ. ಹೀಗಾಗಿ ಬರಹಗಾರರು, ಸಾಹಿತಿಗಳು, ಬುದ್ಧಿಜೀವಿಗಳು ಇಬ್ಬರಿಂದಲೂ ಅಂತರ ಕಾಪಾಡಿಕೊಳ್ಬೇಕು. ವಿಷಾದದ ಸಂಗತಿ ಎಂದರೆ ಇದು ಆಗುತ್ತಿಲ್ಲ. ಯಾಕಂದ್ರೆ ಕುವೆಂಪು ಈ ಅಂತರವನ್ನ ಕಾಪಾಡಿಕೊಂಡಿದ್ದರು. ಕುವೆಂಪು ಅವರನ್ನ ಕಂಡರೆ ಎಲ್ಲಾ ಸರ್ಕಾರಗಳು ಅನಿಸ್ತಾ ಇದ್ದು. ಕುವೆಂಪು ಅವರನ್ನು ಕಂಡರೆ ವಿಶ್ವವೇ ಒಂದು ಕುಟುಂಬ ಅಂದ ಕುವೆಂಪು. ಮನುಷ್ಯ ಜಾತಿ ತಾನು ಒಂದೇ ಒಲಮ್ಮ ಎಂದ ಪಂಪ. ಅದ್ರ ಜೊತೆನೆ ಕಾರಂತರನ್ನ ಕೇಳಿದೆ. ಕಾರಂತರ ಮಾತು ಅಂದ್ರೆ ಸರ್ಕಾರ ಸಿಡಿಮಿಡಿಗೊಳ್ತಾ ಇತ್ತು. ಯಾಕಂದ್ರೆ ಆ ಮಾರಲ್ಲ ಅವರ ಹತ್ರ ಇತ್ತು. ಇತ್ತೀಚೆಗೆ ನಮ್ಮ ಬರಗೂರು ರಾಮಚಂದ್ರಪ್ಪ, ನಾವೆಲ್ಲ ಮಾತಾಡ್ಲಿಕ್ಕೆ ಅವರೇ ಕಾರಣವರು. ಇತ್ತೀಚೆಗೆ ನಮ್ಮ ಬರಗೂರು ರಾಮಚಂದ್ರಪ್ಪ ಸರ್ಕಾರಗಳ ವಿರುದ್ಧವೇ ತಮ್ಮ ಅಸಮಾಧಾನವನ್ನ, ತಮ್ಮ ನೈತಿಕ ಮೌಲ್ಯಗಳನ್ನ ಹೇಳ್ತಾ ಇದ್ದಾರೆ. ಇಂಥವರ ಸಂಖ್ಯೆ ಕನ್ನಡದಲ್ಲಿ ಜಾಸ್ತಿ ಆಗಬೇಕು ಅಂತಕ್ಕಂಥದ್ದೇ ನನ್ನ ಪ್ರೀತಿಯ ಒತ್ತಾಯ. ಹೀಗಾಗಿ ಬರಹಗಾರರು ಯಾವುದೇ ಮುಲಾಜಿಗೆ ಒಳಗಾಗಬಾರದು. ಹಾಗೆ ನೋಡಿದ್ರೆ ಬರಹಗಾರರು ಜಗತ್ತಿನ ಅನಧಿಕೃತ ಶಾಸಕರು. ನಮ್ಮ ಸಂಜೀವ್ ಕಾಟ್ಕರ್ ಅವರು ಹೇಳೋದು, ಬರಹಗಾರರು ಜಗತ್ತಿನ ಅನಧಿಕೃತ ಶಾಸಕರು. ನಮ್ಮ ಶಾಸಕರು ಜನರಿಂದ ಆಯ್ಕೆಯಾದವರಾದರೆ ನಾವು ಜಗತ್ತಿನ ಅನಧಿಕೃತ ಶಾಸಕರು. ನಮಗೆ ಯಾವುದೇ ಬಿಡೆ ಇಲ್ಲ, ಮೂರ್ವತ್ತಿಲ್ಲ, ಅಥವಾ ಯಾವುದೇ ಋಣಭಾರದಲ್ಲಿ ನಾವಿಲ್ಲ. ನಾವು ಸತ್ಯ ಎನ್ನುವುದನ್ನ ಎತ್ತಿ ತೋರಿಸಬೇಕು. ಅದಕ್ಕೆ ಕುರ್ಚೀಕರಣ, ಅಧಿಕಾರೀಕರಣ, ಜಾತೀಕರಣ ಇವತ್ತು ವ್ಯಾಪಕವಾಗಿ ಬೆಳೆದು ಭಾರತ ಭಾಗ್ಯವಿದಾತನನ್ನ ಕೊರಗಿಸ್ತಾ ಇದೆ. ಸುಮ್ಮನೆ ಹಂಗೆ ಭಾರತ ಭಾಗ್ಯವಿದಾತ, ಒಂದೇ ಮಾತರಂ ಅಂತಿದ್ದೀವಿ. ನಾವೆಲ್ಲ ಒಂದಾಗಿ ಉಳಿದೇ ಇಲ್ಲ. ಇವತ್ತಿಗೂ ಎಲ್ಲಿ ಉಳಿದಿವಿ ಹೇಳ್ರಿ ನಾವೆಲ್ಲ. ಸಮ್ಮೇಳನದ ಸರ್ವಾಧ್ಯಕ್ಷ ಖ್ಯಾತ ಅನುವಾದಕ ಚಂದ್ರಕಾಂತ್ ಪೋಕಳೆ ಮಾತನಾಡಿ, ಚಿಕ್ಕೋಡಿ ನೆಲದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಬಹುದಾದ ಬಾಲ ಸಾಹಿತ್ಯವಿಲ್ಲ. ಸ್ತ್ರೀ ಮುಕ್ತಿಯ ಪ್ರಭಾವವೂ ಇಲ್ಲಿ ಇಲ್ಲ. ಮಹಿಳಾ ಸಾಹಿತ್ಯವಿಲ್ಲ. ವಿಜ್ಞಾನ, ತಂತ್ರಜ್ಞಾನ ಬರಹಗಳು ಕಾಣುತ್ತಿಲ್ಲ. ಇದರ ಬಗ್ಗೆ ಇಲ್ಲಿಯ ಬರಹಗಾರರು ಗಂಭೀರವಾಗಿ ಯೋಚಿಸಿ ಕಾರ್ಯಪ್ರವೃತ್ತರಾಗಬೇಕಿದೆ. ಚಿಕ್ಕೋಡಿ ತಾಲೂಕಿನಲ್ಲಿ ಎಕ್ಸಂಬಾದ ಗೆಳೆಯರ ಬಳಗ, ಚಿಂಚಣಿಯ ಗಡಿ ಕನ್ನಡಿಗರ ಬಳಗ, ಗಡಿನಾಡ ಸಾಹಿತ್ಯ ವಿಕಾಸ ಮಂಡಳಿ, ಗಡಿನಾಡಿನ ಕನ್ನಡ ಬಳಗ, ನಿಪ್ಪಾಣಿ, ಕಾರದಗ ಸೇರಿದಂತೆ ಮುಂತಾದವುಗಳು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ಹಲವಾರು ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳಲ್ಲಿ ಈಗಾಗಲೇ ಸತ್ಯಾನಂದ್ ಚರ್ಚೆ ಮಾಡಿದ್ದಾರೆ. ಮುಖ್ಯವಾಗಿ ಬರದ ಸಮಸ್ಯೆ ಇದೆ, ಮಹಿಳೆಯರ ಅತ್ಯಾಚಾರದ ಸಮಸ್ಯೆ ಇದೆ, ರೈತರ ಆತ್ಮಹತ್ಯೆ ಸಮಸ್ಯೆ ಇದೆ. ಪ್ರಾಯಶಃ ಚಿಂತನೆ
ಹೇಳಿದಂತಹ ನೀರಿಗಾಗಿ 3ನೇ ಮಹಾಯುದ್ಧ ನಡೀಬಹುದು ಅನ್ನುವಂತಹ ಒಂದು ಮುನ್ಸೂಚನೆ ಕೂಡ ಕೊಟ್ಟಿದ್ದಾರೆ. ಆ ಸಮಸ್ಯೆ ಕೂಡ ನಮ್ಮ ಎದುರಿಗಿದೆ. ಇಷ್ಟೆಲ್ಲ ಸಮಸ್ಯೆಗಳು ಎದುರಿಗಿದ್ದಾಗ ನಾವು ಸಾಹಿತ್ಯ ಸಮ್ಮೇಳನವನ್ನು ಆಚರಣೆ ಮಾಡೋದು ಎಷ್ಟು ಪ್ರಸ್ತುತ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಅದರ ಅರ್ಥ ಸಾಹಿತ್ಯ ಸಮ್ಮೇಳನ ಆಚರಣೆ ಮಾಡಬಾರದು ಅಂತಲ್ಲ. ಸಾಹಿತ್ಯ ಸಮ್ಮೇಳನದಲ್ಲಿ ಈ ವಿಷಯಗಳಿಗೂ ಕೂಡ ಸಾಹಿತ್ಯಕ್ಕೆ ಎಷ್ಟು ಮಹತ್ವ ಕೊಡ್ತೇವೋ ಅಷ್ಟೇ ಮಹತ್ವವನ್ನು ಕೊಟ್ಟು ಅದರ ಬಗ್ಗೆ ಚರ್ಚೆ ನಡೀಬೇಕಾಗಿದ್ದು ಬಹಳ ಮಹತ್ವ. ಕರ್ನಾಟಕ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷ ಪಾಟೀಲ್, ದಲಿತ ಮುಖಂಡ ಅಶೋಕ್ ಕುಮಾರ್ ಅಸೂದೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಕಾಂತ್ ಬನ್ನೆ ಮಾತನಾಡಿದರು. ದಿವ್ಯ ಸಾನ್ನಿಧ್ಯವನ್ನು ಚಿಂಚಣಿಯ ಸಿದ್ಧ ಸಂಸ್ಥಾನ ಮಠದ ಅಲ್ಲಮಪ್ರಭು ಮಹಾಸ್ವಾಮೀಜಿಗಳು, ಚಿಕ್ಕೋಡಿಯ ಚರ್ಮೂರ್ತಿ ಮಠದ ಸಂಪಾದನಾ ಮಹಾಸ್ವಾಮೀಜಿಗಳು ವಹಿಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜೇಂದ್ರ ವಡ್ಡರ್, ಪ್ರೊಫೆಸರ್ ಎಸ್ವೈ ಹಂಜಿ, ಸುಬ್ರಾವ್ ಎಂಟಿತನವರ್, ಸಾಹಿತಿ ಸರ್ಜು ಕಾಟ್ಕರ್, ಡಿಎಸ್ ಚೌಗಲೆ, ವಿದ್ಯಾವತಿ ಜನವಾಡೆ, ಕರ್ನಾಟಕ ಸಾಹಿತ್ಯ ಪರಿಷತ್ ನಿಪಾನಿ ಘಟಕದ ಅಧ್ಯಕ್ಷ ಹಜರತ್ ಅಲಿ ದೇಗಿನಹಾಳ್, ಚಿಕ್ಕೋಡಿ ಕರ್ನಾಟಕ ಸಾಹಿತ್ಯ ಪರಿಷತ್ ತಾಲೂಕಾ ಘಟಕದ ಅಧ್ಯಕ್ಷರಾದ ಶ್ರೀಪಾದ್ ಕುಂಬಾರ್ ಸೇರಿದಂತೆ ಸುಧೀರ್ ಡೋನ್ವಾಡೆ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಇದಕ್ಕೂ ಮುನ್ನ ಗಡಿ ಭಾಗದ ಗಳತಗಾದಲ್ಲಿ ಚಿಕ್ಕೋಡಿ ತಾಲೂಕಾ 4ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆಯಲ್ಲಿ ಕನ್ನಡಾಂಬೆಯ ಭುವನೇಶ್ವರಿ ದೇವಿಯ ಭಾವಚಿತ್ರ ಮತ್ತು ಸರ್ವಾಧ್ಯಕ್ಷ ಖ್ಯಾತ ಅನುವಾದಕ ಚಂದ್ರಕಾಂತ್ ಪೋಕಳೆ ಅವರ ಮೆರವಣಿಗೆ ಅದ್ದೂರಿಯಿಂದ ನಡೆಯಿತು. ಮೆರವಣಿಗೆಯಲ್ಲಿ ಬಳ್ಳಾರಿಯ ವೀರಭದ್ರೇಶ್ವರ ವಾದ್ಯದ ನಂದಿ ಧ್ವಜ ಕುಣಿತ, ಹಾನಗಲ್ಲದ ಕಲಾವಿದರಿಂದ ಗೊಂಬೆ ಕುಣಿತ ಮತ್ತು ಪಂಬಲ್ವಾಡದ ಕಲಾವಿದರಿಂದ ವಿವಿಧ ವಾದ್ಯ ಮೇಳಗಳಿಂದ ಕನ್ನಡ ಗೀತೆಗಳ ಅನಾವರಣ ಇಮ್ಮಡಿಗೊಂಡಿತು. ಕನ್ನಡ ರೋಮಾಂಚನವೀ ಕನ್ನಡ, ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು, ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಬೀಡು. ಕೆಡಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಹೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನದಿನ, ಕೆಡವೋಕೆ ಮೂರೇ ದಿನ. ಹರಸಿದರು ಮುನಿಗಳು, ಗಳಿಸಿದರು ಕಲಿಗಳು, ನೆತ್ತರಲಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ. ಹಾಡಿದರು ಕವಿಗಳು, ಕರಗಿದವು ಶಿಲೆಗಳು, ತುಂಬಿದರು ಎದೆಯಲಿ ಸಿರಿಗನ್ನಡ ಅಭಿಮಾನವ. ಕನ್ನಡ ರೋಮಾಂಚನವೀ ಕನ್ನಡ. ಹಾಡಿಸು ಕೇಳಿಸು ಪ್ರೀತಿಸು, ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ.